ಭಾರತೀಯ ರೈಲ್ವೆ ಇಲಾಖೆಯು ದಿವ್ಯಾಂಗ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಸುಲಭ ಪ್ರವೇಶವನ್ನು ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ರಿಯಾಯಿತಿ ಗುರುತಿನ ಚೀಟಿಗಳನ್ನು ಆನ್ಲೈನ್ ಮೂಲಕ ನೀಡುವ ಸೇವೆಗೆ ಮೈಸೂರಿನಲ್ಲಿ ಚಾಲನೆ ನೀಡಿತು. ಈ ಹೊಸ ವ್ಯವಸ್ಥೆಯಿಂದಾಗಿ ದಿವ್ಯಾಂಗ ಪ್ರಯಾಣಿಕರು ಇನ್ನು ಮುಂದೆ ರೈಲ್ವೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ತಮ್ಮ ಮನೆಯಿಂದಲೇ ಅಧಿಕೃತ ದಿವ್ಯಾಂಗ ಗುರುತಿನ ಪೋರ್ಟಲ್ https://divyangjanid.indianrail.gov.in ಮೂಲಕ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದರೊಂದಿಗೆ ರಿಯಾಯಿತಿ ಗುರುತಿನ ಚೀಟಿಗಾಗಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಈ ಹೊಸ ವ್ಯವಸ್ಥೆಯಿಂದಾಗಿ ಅರ್ಹ ಪ್ರಯಾಣಿಕರು ಯಾವುದೇ ತೊಂದರೆ ಇಲ್ಲದೆ ಮತ್ತು ದಕ್ಷತೆಯಿಂದ ಪ್ರಯಾಣದ ರಿಯಾಯಿತಿಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಜೊತೆಗೆ ಅವರ ಒಟ್ಟಾರೆ ಪ್ರಯಾಣದ ಅನುಭವವನ್ನು ಉತ್ತಮಗೊಳಿಸುತ್ತದೆ. ದೂರದರ್ಶನದೊಂದಿಗೆ ದಿವ್ಯಾಂಗರಾದ ಉಮಾವತಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ದಿವ್ಯಾಂಗಜನ ಯೋಜನೆಯಿಂದ ಆನ್ಲೈನ್ನಲ್ಲಿ ಪ್ರಯಾಣದ ರಿಯಾಯಿತಿ ಕಾರ್ಡ್ ಅನ್ನು ಮನೆಯಿಂದಲೇ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಮನೆಯಲ್ಲಿ ನಮಗೆ ಕೆಲಸದ ಒತ್ತಡದಿಂದ ಹಾಗಾಗಿ ಆನ್ಲೈನ್ ಎಲ್ಲ ಕುತ್ಕೊಂಡು ಮನೆಯಲ್ಲೇ ಸಹ ನಾವು ಈ ಐಡಿ ಕಾರ್ಡ್ನೆಲ್ಲ ಉಪಯೋಗ ಮಾಡಬೇಕು, ಸಮಯ ಉಳಿತಾಯ ಆಗುತ್ತೆ. ಮತ್ತೊಬ್ಬ ದಿವ್ಯಾಂಗ ಮನೀಶ್ ಕುಮಾರ್ ಮನೆಯಿಂದಲೇ ಸ್ಮಾರ್ಟ್ ಫೋನ್ ಮೂಲಕ ಪಾಸ್ ಪಡೆಯುವ ವ್ಯವಸ್ಥೆಯಿಂದ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು. ಪ್ರಯಾಣಿಕ ಮಹದೇವಸ್ವಾಮಿ ಹೊಸ ಪದ್ಧತಿಯಿಂದ ಯಾವುದೇ ಖರ್ಚು ವೆಚ್ಚವಿಲ್ಲದೆ ಸ್ಮಾರ್ಟ್ಫೋನ್ ಮೂಲಕ ದಿವ್ಯಾಂಗ ಪಾಸ್ ಪಡೆಯಬಹುದಾಗಿದೆ. ಇದರಿಂದ ತುಂಬಾ ಸಹಾಯವಾಗಿದೆ ಎಂದರು. ಈ ದಿವ್ಯಾಂಗಜನ್ ಕಾರ್ಡ್ನ ಪಡ್ಕೊಂಡು ಅದ್ರ ಮೂಲಕ ನಾವು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಬಹುದು. ಆನ್ಲೈನಲ್ಲಿ ಟಿಕೆಟ್ ತಗೊಂಡು ಮೂಲಕ ಈಗೆಲ್ಲ ಆ್ಯಪ್ ತುಂಬಾ ಆಕ್ಸೆಸಬಲ್ ಆಗಿದೆ. ರೈಲ್ವೆ ಸಿಬ್ಬಂದಿ ನಾಗರಾಜ್, ನಮ್ಮಂತಹ ದಿವ್ಯಾಂಗರಿಗೆ ಪಾಸ್ ಪಡೆಯುವ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿರುವುದರಿಂದ ತುಂಬಾ ಅನುಕೂಲವಾಗಿದೆ. ಪಾಸ್ಗಾಗಿ ಸರತಿ ಸಾಲಿನಲ್ಲಿ ನಿಲ್ಲುವ ತೊಂದರೆ ತಪ್ಪಿದೆ ಎಂದು ಹೇಳಿದರು. ಉಪಯೋಗ ಏನಂತಂದ್ರೆ, ನೀವು ಆಫೀಸಿಗೆ ಬಂದು ಅದನ್ನ ಇಲ್ಲಿ ಮುಂಚೆ ಎಲ್ಲ ಅದ್ರ ಪ್ರಾಬ್ಲಮ್ ಇತ್ತು, ಅದು ಇಲ್ಲಿ ಬಂದು ಡಾಕ್ಯುಮೆಂಟ್ ಕೊಟ್ಟು ಹೋಗೋವಂತ ಇತ್ತು. ಆದ್ರೆ ಈಗ ನಿಮ್ಗೆ ಅಂಗವಿಕಲತೆ ಇರೋದ್ರಿಂದ ಬಂದು ಹೋಗೋದು ಎಲ್ಲ ಸಮಸ್ಯೆ ತಪ್ಪುತ್ತೆ. ರೈಲ್ವೆ ಇಲಾಖೆಯ ವಾಣಿಜ್ಯ ವಿಭಾಗದ ವ್ಯವಸ್ಥಾಪಕ ಗಿರೀಶ್ ಧರ್ಮರಾಜ್, ಅಧಿಕೃತ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ಗುರುತಿನ ಚೀಟಿ ಪಡೆಯಬಹುದು. ದೇಶಾದ್ಯಂತ ಎಲ್ಲೆಡೆ ದಿವ್ಯಾಂಗರು ಈ ಸೌಲಭ್ಯ ಪಡೆಯಬಹುದಾಗಿದೆ ಎಂದರು. ಅವರ ಅಕೌಂಟ್ಗಳನ್ನ ರಿಜಿಸ್ಟರ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಈ ID ಕಾರ್ಡ್ಗಳನ್ನ ಅವರು ಪಡ್ಕೋಬಹುದು. ಇದು ಬಹಳ ಅತ್ಯಂತ ಸರಳ ಮತ್ತು ಬಹಳ ವೇಗವಾಗಿ ನಡೆಯುವಂತ ಒಂದು ವಿಧಾನ. ಇದು ಬಹಳ ಜನರಿಗೆ ಅನುಕೂಲವಾಗುತ್ತೆ. ದಿವ್ಯಾಂಗ ಜನರು ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು.